ದೇವಿಯ ದೃಷ್ಟಿ ವಿಶೇಷವಾಗಿ ಶ್ರೀಚಕ್ರದ ಮೇಲೆ ಇರತಕ್ಕಂಥದ್ದಾದ್ರಿಂದ ಇಲ್ಲಿ ಯಾವುದೇ ಭಕ್ತ ಅವಳು ಏನೇ ಕೇಳ್ಕೊಂಡು ಕೂಡ ದೇವಿ ಅನುಗ್ರಹ ಮಾಡತಕ್ಕಂಥದ್ದು. ಯಾಕೆಂದ್ರೆ ದೇವಿ ಶ್ರೀಚಕ್ರವನ್ನೇ ನೋಡ್ತಾ ಇರ್ತಕ್ಕಂಥದ್ದು ಬಹಳ ವಿಶಿಷ್ಟ ಗುಣವಾಗಿರ್ತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಯಾರು ಬಂದು ಇಲ್ಲಿ ದೇವಿ ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ಕೋತಾರೋ ಅವರ ಏನೇ ಕೋರಿಕೆಗಳು ಕೂಡ ಈಡೇರ್ತದೆ. ಇಲ್ಲಿಗೆ ಹಲವಾರು ರಾಜಕಾರಣಿ ಕೂಡ ಬಂದಿದ್ದಾರೆ. ವಿಶೇಷವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಜಡ್ಜ್ಗಳಾಗ್ಲಿ, ಹೈಕೋರ್ಟ್ ಜಡ್ಜ್ಗಳಾಗ್ಲಿ, ಎಲ್ಲಕ್ಕಿಂತ ವಿಶೇಷವಾಗಿ ಈ ಒಂದು ರಾಷ್ಟ್ರ ಇರ್ತಕ್ಕಂಥ ಮತ್ತು ಪರರಾಷ್ಟ್ರ ಇರ್ತಕ್ಕಂಥ ಭಕ್ತರು ಕೂಡ ವಿಶೇಷವಾಗಿ ತಮ್ಮ ಅನುಗ್ರಹವನ್ನು ಪಡೆದು ದೇವಿಯ ಒಂದು ವಿಶೇಷ ಆರಾಧನೆ ಮಾಡ್ತಕ್ಕಂಥ ನಾವು ಕಾಣ್ತೀವಿ. देव्यै महादेवे शिवायै सततं नमः। नमः प्रकृत्यै भद्रायै नियतां प्रणतास्मदां। जयन्ती मंगला काली भद्रकाली कपालिनी दुर्गा क्षमा शिवा धात्री स्वाहा स्वदा नमोस्तुते। ನನ್ನ ಹೆಸರು ಡಾಕ್ಟರ್ ಆಗಮಿಕ್ ನಾಗರಾಜ್ ದೀಕ್ಷಿತ್ ಅಂತೇಳಿ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತು ಆಗಮಿಕರಾಗಿರ್ತಕ್ಕಂಥದ್ದು. ನಾವು ಈ ದೇವಾಲಯ ಸುಮಾರು ಒಂದು 8 ತಲೆಮಾರಿನಿಂದ ಕೂಡ ಇಲ್ಲಿ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥದ್ದಾಗಿದೆ. ಈ ದೇವಸ್ಥಾನ ವೈಶಿಷ್ಟ್ಯ ನಾವು ನೋಡಿದಾಗ ಬಹಳ ಅತ್ಯಂತ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನನ ಸಾಮಾಜಿಕವಾಗಿ ಇದು ಎಲ್ಲರೂ ಕೂಡ ಅನುಕೂಲವಾಗಿರ್ತಕ್ಕಂಥ ದೇವಸ್ಥಾನ. ಇವತ್ತಿಗೂ ಕೂಡ ಸಹಸ್ರಾರು ಭಕ್ತಾದಿಗಳು ಬಂದು ದೇವರ ದರ್ಶನ ಮಾಡಿ ತಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ತಕ್ಕಂಥ ನಾವು ಕಾಣ್ತೀವಿ. ಇನ್ನು ಇದನ್ನ ವಿಶೇಷವಾಗಿ ನಾವು ಪುರಾಣೋಕ್ತವಾಗಿ ತಗೊಂಡ್ರೆ ಅಗಸ್ತ್ಯ ಋಷಿಗಳು ಬಹಳ ವಿಶೇಷವಾಗಿರ್ತಕ್ಕಂಥ ಋಷಿಗಳು. ಅವರು ಹಿಂದೆ ಒಮ್ಮೆ ಏನಾಗ್ತದೆ ಅಂತಂದ್ರೆ, ಸಪ್ತ ನದಿಗಳು ಅಂದ್ರೆ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಸನ್ನಿಧಿಗಳು ಅಂತಕ್ಕಂಥದ್ದು. ಯಾವ ನದಿಗಳು ಉಗಮ ಆಗಿ ತಮ್ಮ ಅಂತಿಮ ಒಂದು ಕಾಲವನ್ನ ಸಮುದ್ರಕ್ಕೆ ಸೇರ್ತದಂತಹ ಮಹಾನದಿಗಳು ಒಂದಾಗಿರ್ತಕ್ಕಂಥ ಕಾವೇರಿ ನದಿಯ ತೀರದಲ್ಲಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಮಧ್ಯರಂಗ, ಶಿಲಾಭೇದಿ ಕ್ಷೇತ್ರ, ಶಿವನ ಸಮುದ್ರ, ಶ್ರೀವರಪುರ, ಅಗಸ್ತ್ಯ ಋಷಿ ಕ್ಷೇತ್ರ, ಸಪ್ತ ಋಷಿ ಕ್ಷೇತ್ರ ಅಂತ ಕೂಡ ಹೆಸರುಂಟಿರ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ಸಪ್ತಋಷಿ ಕ್ಷೇತ್ರ ಅಂತ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ, ಯಾವ ಅಗಸ್ತ್ಯ ಋಷಿಗಳು ಆ ಗಂಗೆ ಅಂದ್ರೆ ಅತ್ಯಂತ ಪ್ರವಾಹವಾಗಿರ್ತಕ್ಕಂಥ ಗಂಗೆಗೆ ಆ ಅಹಂಕಾರವನ್ನು ಅಡಗಿಸ್ಬೇಕು ಅಂತ ಹೇಳಿ ತಮ್ಮ ಕಮಂಡದಲ್ಲಿ ಅವಳನ್ನ ಬಂಧನ ಮಾಡಿ ಇಟ್ಕೋತಾರೆ. ಹಾಗಾಗಿ ಜಗತ್ತಿಗೆ ರಕ್ಷಣೆ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಮಹಾಗಣಪತಿ ಕಾಗೆ ಸ್ವರೂಪದಲ್ಲಿ ಆ ಕಮಂಡಲಿರ್ತಕ್ಕಂಥ ಗಂಗೆಯನ್ನ ಪ್ರವಾಹ ಮಾಡಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ರಿಂದ ಆ ಕಾಗೆ ರೂಪದಲ್ಲಿ ಮಾಡಿರ್ತಕ್ಕಂಥ ಒಂದು ವಿಶೇಷ ಗಣಪತಿ ಅನುಗ್ರಹದಿಂದ ಕಾವೇರಿ ಅಂತ ಹೆಸರಾಗ್ತದೆ. ಅದೇ ರೀತಿಯಾಗಿ ಕವೇರ ರಾಜನ ಮುತ್ರೆ ಆಗಿರ್ತಕ್ಕಂಥ ಕಾವೇರಿ ಅಂತ ಹೆಸರು ಕೂಡ ಬರ್ತದೆ. ಯಾವ ಕಾವೇರಿ ಭಾಗಮಂಡಲದಲ್ಲಿ ಉದಯಿಸಿ ಹರಿತಕ್ಕಂಥ ತನ್ನ ಒಂದು ಸುಮಾರು 7824 ಕಿಲೋಮೀಟರ್ದಲ್ಲಿ ಆ 3 ಕಡೆ ವಿಶೇಷವಾಗಿ ದ್ವೀಪವನ್ನು ಹೊಂದತಕ್ಕಂಥ ನಾವು ಕಾಣ್ತೇವೆ. ದ್ವೀಪ ಅಂತಂದ್ರೆ ಸುತ್ತಲೂ ನೀರಿರ್ತಕ್ಕಂಥದ್ದು, ಮಧ್ಯ ಭಾಗದಲ್ಲಿ ಭೂಮಿ ಇರ್ತಕ್ಕಂಥದ್ದು, ಅದಕ್ಕೆ ದ್ವೀಪ ಅಂತ ಕರೀತಕ್ಕಂಥದ್ದು. ಯಾವ ಒಂದು ದ್ವೀಪವಾಗಿರ್ತಕ್ಕಂಥದ್ದು. ನಂತರ 2ನೇ ಭಾಗದಲ್ಲಿ ಶಿವನ ಸಮುದ್ರ ಅಂತಕ್ಕಂಥ ಕ್ಷೇತ್ರದಲ್ಲಿ ತಾಯಿ ಇಲ್ಲಿ ದ್ವೀಪವಾಗಿ ಹರಿತಕ್ಕಂಥದ್ದು. ಮತ್ತೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ನಾನು ಈಗಾಗಲೇ ಹೇಳಿದಂತೆ ಯಾವ ಸಪ್ತರ್ಷಿಗಳು ನಮ್ಮ ಮುಂದೆ ಏಕಕಾಲದಲ್ಲಿ ಗಂಗಾ ಪ್ರವಾಹ ಆಗ್ಬೇಕು ಅಂತೇಳಿ ವರವನ್ನ ಕೇಳ್ತಾರೆ ಈಶ್ವರನ. ಭಕ್ತನಾಗಿರ್ತಕ್ಕಂಥ ಈಶ್ವರ ಆ ಒಂದು ಋಷಿಗಳ ಒಂದು ಅನುಜ್ಞೆಯಂತೆ ತದಾಸು ಅಂತ ಹೇಳಿ ವರವನ್ನು ಕೊಡ್ತಾರೆ. ಆಗ ಮತ್ತೆ ಇರ್ತಕ್ಕಂಥವ್ರಿಗೆ ಪ್ರಶ್ನೆ ಬರ್ತದೆ, ಉತ್ತರಲ್ಲಿ ಇರ್ತಕ್ಕಂಥ ಗಂಗೆ ದಕ್ಷಿಣ ಬರಕ್ಕೆ ಹೇಗೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಹಾಗಾಗಿ ಯಾವ ಲೋಕಪಾವನಿ ಅಂತ ಕರೀತಕ್ಕಂಥ ಭಾಗೀರಥಿ ಅಂತ ಕರೀತಕ್ಕಂಥ ಕಾವೇರಿಯನ್ನ, ಯಾರು ಗಂಗೆ ರೂಪದಲ್ಲಿರ್ತಕ್ಕಂಥ ಕಾವೇರಿಯನ್ನ ಅಗಸ್ತ್ಯಗಳು ಹರ್ಕೊಂಡ್ಬರ್ತಕ್ಕಂಥ ಅವಕಾಶ ಮಾಡಿದ್ರಿಂದ ಇಲ್ಲಿ ಸಪ್ತ ಋಷಿಗಳ ಅನುಕೂಲಕ್ಕಾಗಿ 7 ಭಾಗಗಳಾಗಿ ಕಾವೇರಿ ಹರಿತಕ್ಕಂಥ ನಾವು ಕಾಣ್ತೀವಿ. ಅದು ಕೂಡ ಉತ್ತರಾಭಿಮುಖವಾಗಿ ಹರಿತಕ್ಕಂಥದ್ದು ಬಹಳ ವಿಶೇಷ. ಈ ಕ್ಷೇತ್ರಕ್ಕೆ ಹರಿಹರ ಕ್ಷೇತ್ರ ಅಂತ ಕೂಡ ಹೆಸರು. ಯಾಕೆಂದ್ರೆ ಒಂದೇ ಜಾಗದಲ್ಲಿ ಹರಿಹರ ಅಂದ್ರೆ ವಿಷ್ಣು ಮತ್ತೆ ಶಿವನ ನಾವು ಕಾಣ್ತಕ್ಕಂಥ ಯಾವ ಕ್ಷೇತ್ರ ಇದೆ ಅಂದ್ರೆ ಈ ಕ್ಷೇತ್ರ. ಇನ್ನೂ ವಿಶೇಷತೆ ಏನಪ್ಪಾ ಅಂತಂದ್ರೆ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತಕ್ಕಂಥದ್ದು. ಯಾವುದೇ ದೇವಸ್ಥಾನ ಸಂಕಲ್ಪ ಮಾಡಿದ್ರು ಕೂಡ ಈ 3 ಹೆಸರು ಸಂಕಲ್ಪ ಮಾಡ್ತಾರೆ.
ಬರೀ ಸಂಕಲ್ಪದಲ್ಲಿ ಮಾತ್ರ ನಾವು ಅದನ್ನು ಕೇಳಿಸ್ಕೋಬೋದೇ ಹೊರತು ನಿಜವಾಗಿ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ಕ್ಷೇತ್ರ ಅಂದ್ರೆ ಈ ಕ್ಷೇತ್ರ. ಯಾಕೆಂದ್ರೆ ಇಲ್ಲಿ ತಾಯಿ ದುರ್ಗೆಯಾಗಿ ಮಹಾಶಿಂಷ ರೂಪದಲ್ಲಿರ್ತಕ್ಕಂಥ ಶಿಂಷ ಮಾರುಮಳಾಗಿದ್ದಾಳೆ. ಅದೇ ರೀತಿಯಾಗಿ ಅಕ್ಷರಶಾಸ್ತ್ರಕ್ಕೆ ಕಟ್ಟು ಬಿದ್ದಿರತಕ್ಕಂಥದ್ರಿಂದ ದೇವಿ ಇಲ್ಲಿ ಬ್ರಹ್ಮಾಂಶವನ್ನು ಜಾಸ್ತಿ ಹೊಂದಿರತಕ್ಕಂಥದ್ರಿಂದ ಮಹಾ ಸರಸ್ವತಿಯ ನೇತ್ರಪೀಠನ ಹೊಂದಿರತಕ್ಕಂಥದ್ದು. ಇನ್ನು ರಂಗನಾಯಕಿ ಇರ್ತಕ್ಕಂಥದ್ದು ಮಹಾಲಕ್ಷ್ಮಿ ಸ್ವರೂಪವಾಗಿರ್ತಕ್ಕಂಥದ್ರಿಂದ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಮೂರೂ ಸ್ವರೂಪನ ಕಾಣ್ತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಶಿವನ ಸಮುದ್ರ ಅಂತಕ್ಕಂಥ ಹೆಸರು ಯಾಕಪ್ಪ ಅಂತಕ್ಕಂಥ ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು. ಹಿಂದೆ ಏನಾಗ್ತದೆ ಅಂತಂದ್ರೆ, ಯಾವೊಂದು ಈಶ್ವರನಿಗೆ 4 ವಿಧವಾಗಿರತಕ್ಕಂಥ ಭಕ್ತರಿರ್ತಕ್ಕಂಥದ್ದು. ಅವರಲ್ಲಿ ಸಾಯುಜ್ಯ, ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ ಅಂತ ಹೇಳಿ. ಅಂದ್ರೆ ಸಾಲೋಕ್ಯ ಅಂತಂದ್ರೆ ಈಶ್ವರ ಲೋಕದಲ್ಲಿ ಇದ್ಕೊಂಡು ಸೇವೆ ಮಾಡ್ತಕ್ಕಂಥವ್ರು. ಸಾರೂಪ ಅಂತಂದ್ರೆ ಈಶ್ವರ ರೂಪವಾಗಿರ್ತಕ್ಕಂಥ ನಂದಿ, ಭೃಂಗಿ, ಮಹಾಕಾಳ, ಚಂಡೀಶ್ವರ, ಗಣೇಶ ಇವರಲ್ಲೂ ಕೂಡ ಅವನ ರೂಪವಾಗಿರ್ತಕ್ಕಂಥವ್ರು. ಸಾಲೋಕ್ಯದಲ್ಲಿ ನಾವು ಲೋಕದಲ್ಲಿ ಇದ್ಕೊಂಡು ಸೇವೆ ಮಾಡ್ತಕ್ಕಂಥವ್ರು. ಸಾಯುಜ್ಯ ಅಂತಂದ್ರೆ ಈಶ್ವರ ನಾಮವನ್ನು ಜಪ ಮಾಡ್ತಾ 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 ಅವನ ಐಕ್ಯವಾಗ್ತಕ್ಕಂಥವ್ರು. ಹಾಗಾಗಿ ಅವರಲ್ಲಿ ತಿರುನೀಲಕಂಠ ಅಂತಕ್ಕಂಥ ಸೇರಿಸಿ 63 ಜನ ಮಹಾಭಕ್ತಿರತಕ್ಕಂಥದ್ದು. ಅವರಲ್ಲಿ ಬೇಡರ ಕಣ್ಣಪ್ಪನಿಂದ ಹಿಡಿದು ಈ 63 ಭಕ್ತರು ತಿರುನೀಲಕಂಠ ಅಂತಕ್ಕಂಥವನು ವೃತ್ತಿಯಲ್ಲಿ ಅವನು ಬಂದು ಕುಂಭಾರತನ, ಈ ಮಡಕೆ ಕುಡುಕೆ ಇವನ್ನೆಲ್ಲ ಮಾಡ್ತಕ್ಕಂಥದ್ದು. ಅವನೇನು ಮಾಡ್ತಾನೆ, ಸ್ವಾಮಿಗೆ ವಿಶೇಷವಾಗಿ ಏನಾದ್ರು ಒಂದು ಕಾಣಿಕೆಯನ್ನು ಅರ್ಪಣೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಆ ಮಣ್ಣಲ್ಲಿ ಒಂದು ಮುಕುರ ಅಂದ್ರೆ ದರ್ಪಣವನ್ನು ಮಾಡ್ತಾನೆ, ಕನ್ನಡಿಯನ್ನು ಮಾಡ್ತಾನೆ. ಆ ಕನ್ನಡಿಯನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಾರ್ವತಿ ಪರಮೇಶ್ವರ ವಿಲೋಮ ಸಲಾಪದಲ್ಲಿ ಇರ್ತಾರೆ. ಮಧ್ಯ ಪ್ರವೇಶ ಮಾಡಿದ್ದಿಂದ ಪಾರ್ವತಿಗೆ ಕೋಪ ಉಂಟಾಗ್ತದೆ. ಆದರೂ ಕೂಡ ಈಶ್ವರ ತನ್ನ ಭಕ್ತ ತಂದಿರತಕ್ಕಂಥ ಆ ಕಾಣಿಕೆಯನ್ನು ವಿಶೇಷವಾಗಿ ಅನುಗ್ರಹ ಮಾಡ್ತಾ ಅವನಿಗೆ ವರವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಪಾರ್ವತಿ ಅವನ ಅಪಹಾಸ್ಯ ಮಾಡ್ತಾಳೆ. ಅವನು ಮಣ್ಣಲ್ಲಿ ಕನ್ನಡಿಯನ್ನು ಮಾಡಿ ತಂದಿದ್ದಾನೆ, ನೀ ಅದನ್ನ ನೋಡಿ ಸಂತೋಷ ಪಡ್ತಾ ಇದೆಯಾ, ನೀ ಯಾವ ತರ ಹುಚ್ಚ, ಅವನ ಯಾವ ತರ ಬೆಪ್ಪ ಅಂತೇಳಿ ಅಪಹಾಸ್ಯ ಮಾಡ್ತಾಳೆ. ರೂಪದ ವಿಚಾರದಲ್ಲಿ ಆ ಭಕ್ತನ ಮುಂದೆ ನನಗೆ ನೀನು ಅವಮಾನ ಮಾಡಿರ್ತಕ್ಕಂಥದ್ರಿಂದ ನೀನು ತಾಮಸ ಪ್ರವೃತ್ತಿನ ಹೊಂದ್ಬಿಟ್ಟಿದ್ಯಾ, ಅಂದ್ರೆ ನೀನು ಕೈಲಾಸ ಬರೋದಿರ್ತಕ್ಕಂಥ ಆಯ್ಕಿರೋದಿಲ್ಲ, ಅಂದ್ರೆ ನೀನು ಭೂಲೋಕದಲ್ಲಿ ಕಾಳಿಯಾಗಿ ಜನ್ಮ ತಾಳು ಅಂತೇಳಿ ಶಾಪವನ್ನು ಕೊಡ್ತಾನೆ. ಆ ಶಾಪದ ಫಲವಾಗಿ ತಾಯಿಯಲ್ಲಿ ಕಾಳಿ ಸ್ವರೂಪದಿಂದ ಸಂಚಾರ ಇರತಕ್ಕಂಥದ್ದು. ನಮ್ಮಲ್ಲಿ ದಶಾರಣ್ಯಗಳು ಅಂತ ಹೇಳ್ತೀವಿ ನಾವು. ನೈಮಿಷಾರಣ್ಯ, ಶೌನಕಾರಣ್ಯ, ದಂಡಕಾರಣ್ಯ, ಗಜಾರಣ್ಯ ಅಂತ ಹೇಳಿ. ಯಾವ ಒಂದು ಕಂಚಿ ಕಾಮಾಕ್ಷಿ ಅಂತ ಕೇಳಿದಿರಲ್ಲ, ಆ ಕಂಚಿ ಕಾಮಾಕ್ಷಿಯಲ್ಲಿ ಯಾವಾಗ ನಿವೃತ್ತಿ ಮಾಡ್ತಾರೆ ಶಂಕರಾಚಾರ್ಯರು, ಆ ಒಂದು ಅಂಶ ಬಂದು ಈ ಗಜಾರಣ್ಯಕ್ಕೆ ಪ್ರವೇಶ ಆಗ್ತದೆ. ಇಲ್ಲಿ ಸೂರ್ಯ ಅಸ್ತಮ ನಂತರ ಹೊಸ್ತಿಂದ ಆಚೆ ಇರ್ತಕ್ಕಂಥ ವಸ್ತುಗಳನ್ನೆಲ್ಲ ಭಕ್ಷಣೆ ಮಾಡ್ತಕ್ಕಂಥ ರೂಪದಲ್ಲಿರ್ತಾಳೆ ತಾಯಿ. ಯಾವಾಗ ತನ್ನ ಪಾರ್ವಿಗೆ ತನ್ನ ತಪ್ಪಿನ ಅರಿವಾದಾಗ ನನಗೆ ಈಗ ಹೇಗೆ ಮುಕ್ತಿ ಕೊಡ್ತೀಯಪ್ಪ ಅಂತ ಈಶ್ವರನ್ ಕೇಳಿದಾಗ ಈಶ್ವರ ಒಂದು ವಿಶೇಷವಾಗಿರ್ತಕ್ಕಂಥ ವಚನವನ್ನು ಹೇಳ್ತಾನೆ. ಕಲಿಯುಗದ ನಿಯಮ ಯಾವ ರೀತಿ ಇರ್ತದಪ್ಪ ಅಂತಂದ್ರೆ, ನಿಸ್ಸಾರ ಪೃಥಿವಿ ನಿರೌಷಧಿ ಲತಾಹ ಪುತ್ರ ಪಿತೃದ್ವೇಷಿನಃ ಭಾರ್ಯ ಭರ್ತೃದ್ವೇಷಿನಃ ವಿಪ್ರಾಹ ವಿಕ್ರಮಣ ಸ್ಥಿತಾಹ ರಾಜ ಅರ್ಥಪ್ರಾಣಃ ಕುಟಿಲಿನಃ ನೀಚಾಹ ಮಹಾತ್ಮಾಂಗತಾಹ ವನಂ ಧರ್ಮೋ ವನಂ ಗಚ್ಚತಿ ಅಂತಕ್ಕಂಥ ಕಾಲ ಬರ್ತದೆ ಅಂತ ಹೇಳಿ. ಅಂದ್ರೆ ಈ ಶ್ಲೋಕದ ಅರ್ಥ ಏನಪ್ಪಾ ಅಂತಂದ್ರೆ, ನಿಸ್ಸಾರ ಪೃಥಿವಿ ಅಂತಂದ್ರೆ ಹಿಂದೆ ಏನೊಂದು ಫಲವತ್ತತೆ ಇತ್ತು, ಆ ಒಂದು ಫಲವತ್ತತೆ ಇವಾಗ ಭೂಮಿಯಲ್ಲಿ ಇಲ್ಲ. ಎಲ್ಲ ಮನುಷ್ಯನ ದುರಾಂಕಾರ ಆಸಕ್ತಿ ಅಂತೇಳಿ ಆ ಒಂದು ಕೆಮಿಕಲ್ನ ಸೇರಿಸಿ ಎಲ್ಲ ಮಾಡಿರ್ತಕ್ಕಂಥದ್ರಿಂದ ಓಝೋನ್ ಪದರ ಕೂಡ ಓಪನ್ ಆಗ್ತಕ್ಕಂಥ ವಿಚಾರ ನಾವು ಇವತ್ತು ಕೇಳ್ತಾ ಇದ್ದೀವಿ. ನಿರೌಷಧಿ ಲತಾಹ, ಯಾವ ಲಕ್ಷ್ಮಣ ಪ್ರಾಣ ಹೋಗಿದ್ರು ಕೂಡ ಗಿಡ ಮೂಲಿಕೆಗಳಿಂದ ಅವನ ಪ್ರಾಣವನ್ನು ಸಂರಕ್ಷಣೆ ಮಾಡಿರ್ತಕ್ಕಂಥ ಒಂದು ದೇಶ ಆದ್ರೂ ಕೂಡ ಇವತ್ತು ಆ ತಕ್ಕಂಥ ವನಸ್ಪತಿ ಔಷಧಿಗಳನ್ನ ನಾಶ ಮಾಡಿ ಎಲ್ಲವನ್ನು ಕೂಡ ಕಾಂಕ್ರೀಟ್ ನಾಡು ಮಾಡ್ಕೊಂಡ್ಬಿಟ್ಟಿರ್ತಕ್ಕಂಥದ್ರಿಂದ ಇವತ್ತು ಔಷಧಿಗಳ ಪತ್ತೆನೇ ಇರೋದಿಲ್ಲ ಅಲ್ಲಿ. ನಿರೌಷಧಿ ಲತಾಹ ಪುತ್ರ ಪಿತೃದ್ವೇಷಿನಃ, ಯಾವ ಮಗನಿಗೆ ಅಪ್ಪ ಒಳ್ಳೆ ಆಸ್ತಿ ಮಾಡಿದ್ರೆ ಅಪ್ಪನಿಗೆ ಬೆಲೆ ಕೊಡ್ತಾನೆ, ಇಲ್ಲಾಂದ್ರೆ ಅಪ್ಪನೇ ಹೋಗೋ ಬಾರೋ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಉಂಟಾಗ್ತದೆ. ಹಾಗಾಗಿ ಭಾರ್ಯ ಭರ್ತೃದ್ವೇಷಿನಃ ಅಂದ್ರೆ ಹೆಂಡತಿ ಆದವಳು ದಿನ ಹೋಟೆಲು, ನಕ್ಲಸ್ಸು, ಸಿನಿಮಾ, ಪಬ್ಬು ಇವೆಲ್ಲ ಇದ್ರೆ ಗಂಡನ್ನ ಬೆಲೆ ಕೊಡ್ತಾಳೆ, ಇಲ್ಲಾಂದ್ರೆ ಅವಳೇ ಇನ್ನೊಂಥರ ಆಫೀಸ್ನ ಮಾಡ್ಕೊಳ್ತಕ್ಕಂಥ ಕಾಲವನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ದೈವಶಾಸ್ತ್ರ ಬ್ರಾಹ್ಮಣ ನಿತಃ, ದೇವರಂದ್ರೆ ಬೆಲೆ ಇರೋದಿಲ್ಲ, ಶಾಸ್ತ್ರ ಅಂದ್ರೆ ಬೆಲೆ ಇರೋದಿಲ್ಲ, ಬ್ರಾಹ್ಮಣ್ಯಕ್ಕೆ ಬೆಲೆ ಇರೋದಿಲ್ಲ. ವಿಪ್ರಾಹ ವಿಕ್ರಮಣ ಸ್ಥಿತಾಹ, ಯಾವ ವೇದಜ್ಞಾನ ಹೊಂದಿರತಕ್ಕಂಥ ಬ್ರಾಹ್ಮಣ ಒಂದು ಇರ್ತಕ್ಕಂಥವನು ಏನು ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ಮಾಡ್ತಕ್ಕಂಥ ಅವಕಾಶಗಳು ಸಿಗೋದಿಲ್ಲ ಅವನ ವೃತ್ತಿಯಲ್ಲಿ. ಅಂದ್ರೆ ವಿಶ್ವಕ್ಕೆ ಒಳ್ಳೆದನ್ನು ಬಯಸ್ತಕ್ಕಂಥ ಕೆಟ್ಟ ಕಾಲ ಹೊರಡೋಗ್ತದೆ ಅಂತಕ್ಕಂಥದ್ದು ಕಾಲ ಇರತಕ್ಕಂಥದ್ದು ನಿಸ್ಸೂರ ಆಯ್ತಾ. ಅದೇ ರೀತಿಯಾಗಿ ಯಾವ ಒಂದು ಧರ್ಮಕ್ಕೆ ಒಂದೇ ಪಾದ ಇರತಕ್ಕಂಥದ್ರಿಂದ ನೀಚಾಹ ಮಹಾತ್ಮಾಂಗತಃ ಅಂದ್ರೆ ರಾಜ ಅರ್ಥಪರಾಣ ಕುಟಿಲಿನಃ ಅಂತ. ರಾಜ ಅಂತಂದ್ರೆ ಪ್ರಜೆಗಳನ್ನ ಸಂರಕ್ಷಣೆ ಮಾಡಕ್ಕಿರ್ತಕ್ಕಂಥದ್ದು,
ರಾಜ ಪಿತಾಚ ಮಾತಾಚ ರಾಜ ದುಃಖ ಹರೋ ಗುರು ಅಂತಕ್ಕಂಥದ್ದು ಹಿಂದೆ. ಹಾಗಾಗಿ ಆ ರಾಜ ಮಹಾರಾಜರುಗಳು ಪ್ರಜೆಗಳ ಒಂದು ಸಂರಕ್ಷಣೆಗಾಗಿ ಅವ್ರಿಗೆ ಎಷ್ಟು ಅಭಿವೃದ್ಧಿ ಎಷ್ಟು ಸಹಕಾರ ಕೊಡಬೇಕು ಅವೆಲ್ಲನೂ ಮಾಡ್ತಾ ಇದ್ರು. ಇವತ್ತೇನಾಗಿದೆ ಅಂತಂದ್ರೆ ಅರ್ಥಪ್ರಾಣ ತಮ್ಮ ಒಂದು 10 ತಲೆಮಾರಿನವರೆಗೂ ಹಣವನ್ನು ಸಂಪಾದನೆ ಮಾಡಿ ಕೂಡಿಡ್ಬೇಕು ಅಂತಕ್ಕಂಥ ಧ್ಯೇಯ ಇರ್ತದೆ ಹೊರತು ಸಮಾಜದ ಒಳಿತಿಗಾಗಿ ಚಿಂತನೆ ಮಾಡ್ತಕ್ಕಂಥವ್ರು ಬಹಳ ಕಡಿಮೆ ಇರ್ತಕ್ಕಂಥದ್ದು. ಹಾಗಾಗಿ ನೀಚಾಹ ಮಹಾತ್ಮಾಂಗತಃ ಯಾರನ್ನ ಅತ್ಯಾಚಾರಗಳು ಅಯೋಗ್ಯರು ಲೋಹರು ಅಂತ ಇರ್ತಾರೆ ಅವರಿಗೆ ಉನ್ನತ ಅಧಿಕಾರ ಮಾಡ್ತಕ್ಕಂಥ ಕಾಲ ಬರ್ತದೆ. ಹಾಗಾಗಿ ಧರ್ಮವು ವನಂ ಗಚ್ಚತಿ ಅಂದ್ರೆ ಧರ್ಮಕ್ಕೆ ಬೆಲೆ ಇರೋದಿಲ್ಲ ಅಂತ ಒಂದು ಕಾಲದಲ್ಲಿ ನಾನು ಶಿವಾಂಶದಿಂದ ಬಂದಿರತಕ್ಕಂಥ ಸಂಧಿಗೆ ಮುಕ್ತಿ ಆಗ್ತದೆ ಅನುಗ್ರಹ ಮಾಡಿರ್ತೇನೆ. ಹಾಗಾಗಿ ಯಾವ ಶಂಕರಾಚಾರ್ಯರು ಕ್ಷೇತ್ರಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಾಲರು ಅಂದ್ರೆ ಚಿಕ್ಕ ಹುಡುಗರಾಗಿರ್ತಕ್ಕಂಥವ್ರು ಅವರು ತಮ್ಮ ಒಂದು ಪೂರ್ವ ಕರ್ಮಗಳಿರ್ತಕ್ಕಂಥ ಸಮಯದಲ್ಲಿ ಜಾಗಕ್ಕೆ ಪ್ರವೇಶ ಮಾಡಿದಾಗ ಆಗಿನ ಒಂದು ಗ್ರಾಮಸ್ಥರು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತಾರೆ, ಇಲ್ಲಿ ತಾಯಿ ಕಳೆ ಸಂಚಾರ ಇದ್ದಾಳೆ, ಎಲ್ಲವೂ ನುಂಗ್ಬಿಡ್ತಾಳೆ, ನೀನು ಬಾಲಕ ಆಗಿರ್ತಕ್ಕಂಥ ನೀನು ನುಂಗ್ಬಿಡ್ತಾಳೆ, ಅದರಿಂದ ನೀನು ಇಲ್ಲೇ ಇದ್ದು ವಾಪಸ್ ಹೊರಟೋಗು ಅಂತೇಳಿ ಅವ್ರು ಹೇಳ್ತಾರೆ. ಹಾಗಾಗಿ ಶಂಕರಾಚಾರ್ಯರು ಈ ಕ್ಷೇತ್ರಕ್ಕೆ ನಾನೇನಾರು ಒಂದು ಒಳ್ಳೆಯದನ್ನು ಮಾಡಬೇಕು ಅಂತಕ್ಕಂಥ ನನ್ನೊಂದು ಸಂಕಲ್ಪ ಇದೆ ಅಂತ ಹೇಳಿ ಅವರೊಂದು ಪಾಳು ಮಂಟಪದ ತಂಗಿದ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ನಂತರದಲ್ಲಿ ಆ ದೇವಿಯ ಒಂದು ಸಂಚಾರ ಉಂಟಾಗ್ತದೆ. ಆ ದೇವಿಯ ಭೀಭತ್ಸ ರೂಪವನ್ನು ನೋಡಿ ಅವ್ರಿಗೆ ಒಂಥರ ಇದಾಗಿ ಈ ಕ್ಷೇತ್ರಕ್ಕೆ ಏನಾದ್ರು ಮಾಡಬೇಕು ಅಂತ ಹೇಳಿ ಒಂದು ಸಾಲಿಗ್ರಾಮ ಶಿಲಾಚಕ್ರವನ್ನು ಸ್ಥಾಪನೆ ಮಾಡಿ ಆ ಶ್ರೀಚಕ್ರದಲ್ಲಿ ಅಕಾರದಿಂದ ಕ್ಷಕಾದವರೆಗೂ ಸಂಪೂರ್ಣ ಬೀಜಾಕ್ಷರವನ್ನು ಬರೆದು ಆ 4 ಕಡೆ ಗಾಯತ್ರಿ ಮಂತ್ರವನ್ನು ಬರೆದಾಗ ಆ ದೇವಿ ಆ ಶ್ರೀಚಕ್ರದ ಕುರೂಪವೆಲ್ಲ ಆಕರ್ಷಣೆ ಆಗ್ತದೆ. ಅನಂತರ ತಾಯಿ ಆ ಶ್ರೀಚಕ್ರವನ್ನು ದಾಟಿ ಮುಂದೆ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ತನ್ನ ನೆಲೆತಕ್ಕಂಥದ್ದಲ್ಲಿ ಪ್ರಸನ್ನ ಮೊದಲಾಗಿ ಶಂಕರಾಚಾರ್ಯ ಅನುಗ್ರಹ ಮಾಡಿ ಪ್ರಸನ್ನ ಮೀನಾಕ್ಷಿ ಅಂತೇಳಿ ಹೆಸರಾಗ್ತದೆ. ಎಲ್ಲ ಕಡೆ ಕೂಡ ಇಡೀ ಏಷ್ಯಾ ಖಂಡದಲ್ಲಿ ನಾವು ಸುಮಾರು ಕಡೆ ನಾವು ಶಂಕರಾಚಾರ್ಯ ಮಾಡಿರ್ತಕ್ಕಂಥ ಶ್ರೀಚಕ್ರವನ್ನು ಕಾಣಿದ್ರು ಕೂಡ ದೇವಿನ ಶ್ರೀಚಕ್ರದ ಮೇಲೆ ಸ್ಥಾಪನೆ ಮಾಡಿರ್ತಾರೆ ಅಥವಾ ದೇವಿ ಮುಂದೆ ಶ್ರೀಚಕ್ರ ಇರ್ತದೆ. ಆದರೆ ದೇವಿನೇ ಶ್ರೀಚಕ್ರ ನೋಡ್ತಕ್ಕಂಥ ಇಡೀ ಏಷ್ಯಾ ಖಂಡದ ಒಂದೇ ಕಡೆ. ಹಾಗಾಗಿ 1976 ನಂತರದಲ್ಲಿ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯಲ್ಲಿ ಸಮಸ್ಯೆ ಹೊಂದಿರತಕ್ಕಂಥ ಇಂದಿರಾ ಗಾಂಧಿಯವರು ಕೂಡ ಜಗದ್ಗುರು ಪುರಿ ಜಗದ್ಗುರು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಈ ಕಾವೇರಿ ತೀರತಕ್ಕಂಥ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಈ ಶ್ರೀಚಕ್ರ ದರ್ಶನ ಮತ್ತೆ ಅಧಿಕಾರ ಸಿಗಬಹುದು ಅಂತಕ್ಕಂಥ ವಿಚಾರವನ್ನು ಹೇಳಿದಾಗ ಯಾವ ಇಂದಿರಾ ಗಾಂಧಿಯವರು ಕೂಡ ಇಲ್ಲಿ 3 ದಿನ ಬಂದು ವಾಸ ಇದ್ದು ಆ ದೇವಿನ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಮಹಾವಿಷ್ಣು ಯಾವ ವಿಷ್ಣುಗೆ ಅನುಗ್ರಹ ಮಾಡಿರ್ತಕ್ಕಂಥ ಕ್ಷೇತ್ರ ಹರಿಹರ ಕ್ಷೇತ್ರ ಅಂತ ಹೆಸರು ಇದಕ್ಕೆ. ಹಾಗಾಗಿ ಮಹಾವಿಷ್ಣು ನೆಲೆಯಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಈಗ ಮೇಲ್ಗಡೆ ನೋಡಿ ಮಹಾಮಿಸ್ತ ಕಾಣ್ತಾ ಇದೆ ನಿಮಗೆ. ಆ ಮಸ್ತಕ್ಕೆ ನಿಂತು ಪ್ರಾರ್ಥನೆ ಮಾಡಿದಾಗ ಅಂತಕ್ಕಂಥ ಪ್ರಾರಂಭದಲ್ಲಿ ಯಾವ್ದಾದ್ರು ಒಂದು ಜಾಗ ಸೆಲೆಕ್ಟ್ ಮಾಡ್ಕೊಂಡು ಹಿಂಗೆ ಮತ್ತೆ ಅಧಿಕಾರ ಸಿಗ್ತದೆ ಅಂತಕ್ಕಂಥ ಒಂದು ಅನುಗ್ರಹ. ಆದ್ರಿಂದ ಅವರು ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಕಂಟೆಸ್ಟ್ ಮಾಡಕ್ ಅವಕಾಶ ಇದ್ರು ಕೂಡ ಚಿಕ್ಕಮಗಳೂರನ್ನ ಅಂದ್ರೆ ಶಂಕರಾಚಾರ್ಯ ಅನುಗ್ರಹ ಮಾಡಿರ್ತಕ್ಕಂಥ ಕ್ಷೇತ್ರ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ಚಿಕ್ಕಮಗಳೂರು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ 2 ತಿಂಗಳಲ್ಲಿ ಪ್ರಧಾನಮಂತ್ರಿ ಪಟ್ಟ ಹೊಂದ್ತಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ವೈಶಿಷ್ಟ್ಯ ಏನಪ್ಪಾ ಅಂತಂದ್ರೆ ಪೌರಾಣಿಕಯುಕ್ತವಾಗಿ ಮತ್ತೆ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಅಂತಂದ್ರೆ ಇದು ಹೊಯ್ಸಳರು, ಚಾಲುಕ್ಯರು, ಚೋಳರು ಮತ್ತೆ ಗಂಗರು ಅಂತಕ್ಕಂಥವ್ರು ಅಂದ್ರೆ ಈ ಒಂದು ಕ್ಷೇತ್ರ ಗಂಗರ ರಾಜಧಾನಿ ಆಗಿತ್ತಿದು ತಲಕಾಡು. ಈ ಕ್ಷೇತ್ರಕ್ಕೆ ಗಜಾರಣ್ಯ ಕ್ಷೇತ್ರ ಅಂತ ಹೆಸರು. ಹಾಗಾಗಿ ಗಂಗರ ಒಂದು ವಿಶೇಷವಾಗಿರ್ತಕ್ಕಂಥ ಆಡಳಿತದಲ್ಲಿ ಕೂಡ ಇದು ವಿಶೇಷವಾಗಿರ್ತಕ್ಕಂಥ ಜಾಗವನ್ನು ಹೊಂದಿರತಕ್ಕಂಥದ್ದು. ಅದಲ್ಲದೆ ಶಿವಪುರಾಣಗಳಲ್ಲಿ ನಾವು ವಿಶೇಷವಾಗಿ ಕಾಣ್ತಕ್ಕಂಥದ್ದು ದಕ್ಷ ಬ್ರಹ್ಮ ಅಂತಕ್ಕಂಥವನಿಗೆ ಸುಮಾರು ಜನ ಹೆಣ್ಮಕ್ಳು ಇರ್ತಾರೆ. ಅವರಲ್ಲಿ 27 ಜನ ಹೆಣ್ಮಕ್ಳನ್ನ ಚಂದ್ರನಿಗೆ ವಿವಾಹ ಮಾಡಿ ಕೊಟ್ಟಿರ್ತಾನೆ. ಅದರಲ್ಲಿ ಕೃತಿಕಾ ರೋಹಿಣಿ ಇಬ್ಬರನ್ನ ಬಿಟ್ಟೆ ಬೇರೆ ಯಾರಲ್ಲೂ ಅಷ್ಟು ವಿಶ್ವಾಸವಾಗಿ ಚಂದ್ರ ಇರೋದಿಲ್ಲ. ತನ್ನ ರೂಪದ ವಿಚಾರದಲ್ಲಿ ಅಹಂಕಾರ ಇರ್ತಕ್ಕಂಥದ್ದಾದ್ರಿಂದ ಮತ್ತೆ ಉಳಿರತಕ್ಕಂಥ ಹೆಣ್ಮಕ್ಳು ಹೋಗಿ ದಕ್ಷ ಬ್ರಹ್ಮನಿಗೆ ತಮ್ಮ ಸಮಸ್ಯೆಯನ್ನು ಮತ್ತೆ ವಿಚಾರವನ್ನು ತಿಳಿಸ್ತಾರೆ. ಆ ದಕ್ಷ ಬ್ರಹ್ಮ ಆ ವಿಚಾರವನ್ನು ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸತ್ಯಾಂಶ ಇರ್ತದೆ. ಹಾಗಾಗಿ ರೂಪದ ವಿಚಾರದಲ್ಲಿ ಅಹಂಕಾರ ಪಡ್ತಿರ್ತಕ್ಕಂಥದ್ರಿಂದ ನಿಲ್ಲಿರ್ತಕ್ಕಂಥ ಆ ರೂಪ ಎಲ್ಲ ನಾಶವಾಗಿ ಕ್ಷಯವಾಗಿ ಹೋಗಲಿ ಅಂತ ಶಾಪವನ್ನು ಕೊಡ್ತಾನೆ ದಕ್ಷ ಬ್ರಹ್ಮ. ಆ ದಕ್ಷ ಬ್ರಹ್ಮನ ಶಾಪದಿಂದಾಗಿ ಚಂದ್ರನಿಗೆ 16 ಕಲೆಗಳು, ಆ 16 ಕಲೆಗಳಲ್ಲಿ ಎಲ್ಲಾ ಕಲೆಯನ್ನು ಕಳ್ಕೊಂಡು ಒಂದೇ ಒಂದು ಕಲೆಯಿಂದ ಇಲ್ಲಿ ತಾಯಿನ ತಪಸ್ ಮಾಡಿ ಬೇಳ್ಕೊತಾನೆ. ಆಗ ತಾಯಿ ಹೇಳ್ತಾಳೆ, ಪಂಚ ಪಿತೃಗಳು ಅಂತ ಹೇಳಿ ಅನ್ನದಾತ, ಜನ್ಮದಾತ, ವಿದ್ಯಾದಾತ, ಸೌಖ್ಯದಾತ ಅಂತ ಹೇಳಿ ಪಂಚಪಿತೃಗಳು ಇರ್ತಕ್ಕಂಥವ್ರು. ಆದ್ರೆ ಪಿತೃಪುಣ್ಯ ತೀರ್ಸಕ್ಕೆ ನನಗೆ ಅಧಿಕಾರ ಇಲ್ಲ. ನೀನು ಪಿತೃನ ತಿರುಗಿ ಈಶ್ವರನ ರುದ್ರನ್ನೇ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಹೇಳಿ. ಹಾಗಾಗಿ ಚಂದ್ರ ಇಲ್ಲಿ ಈಶ್ವರನ ಕುರಿತು ತಪಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಈಶ್ವರ ಅವನ ಭಕ್ತಿಗೆ ಮೆಚ್ಚಿ, ನೋಡಪ್ಪ ಇಂದಿನಿಂದ ಲೋಕದ ಕಲ್ಯಾಣಾರ್ಥವಾಗಿ ನಿನ್ನನ್ನು ನಾನು ಧಾರಣೆ ಮಾಡ್ಕೋತೀನಿ. ಆದರೆ ಇವತ್ತಿನಿಂದ 15 ಕಲೆಗಳು ನಿನಗೆ ವೃದ್ಧಿಯಾಗಿ ಪೌರ್ಣಮಿ ಉಂಟಾಗಲಿ.
ಆ ಪೌರ್ಣಮಿ ದಿನ ಎಲ್ಲ ದೇವತೆಗಳು ಕೂಡ ಪ್ರೀತಿಕರವಾಗಿರ್ತಕ್ಕಂಥ ದಿನವಾಗಲಿ ಅಂತ ಹೇಳಿ ಒಂದು ವರನ್ನು ಕೊಡ್ತಾನೆ. ಅದೇ ರೀತಿಯಾಗಿ ಪಿತೃಶಾಪ ಇರತಕ್ಕಂಥದ್ದಾದ್ರಿಂದ ನೀನು ವಿಶೇಷವಾಗಿ